ರೂಪಾಯಿ. ಎಷ್ಟು ಬರ್ತೀಯಾ ಹೇಳೋರು ಫಸ್ಟ್ ಇನ್ಕಮ್ ನನಗೆ ಬಂತು ಯೂಟ್ಯೂಬಿಂದ ಬಂತು ಯಾರಿಗೆ ಕೇಳಿ ಯೂಟ್ಯೂಬಿಂದ ಬಂತ. ಬಟ್ ನಂದು ಮಾತ್ರ ವೆರೈಟಿ. ಏನು ವೆರೈಟಿ ಅಂದರೆ ನಂದು ಮಾತ್ರ ಫೇಸ್ಬುಕ್ಕಿಂದ ಬಂತು ಅಂತ ಹೇಳ್ತಾರೆ. ಮ್ಯಾರೇಜು ಹೇಗೆ ಫ್ಯಾಮಿಲಿ ನೋಡಿ ಮಾಡಿದ್ದ, ಲವ್ ಮ್ಯಾರೇಜಾ, ಯಾವ ರೀತಿ? ನಂದು ಲವ್ ಮ್ಯಾರೇಜ್ ಆ್ಯಕ್ಚುಲಿ. ತುಂಬ ಅದರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ತುಂಬ ಜನ ಕಂಡಿಡಿಯೋಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಉತ್ತರ ಕರ್ನಾಟಕ ಸೈಡ್, ನಮ್ಮ ರಾಯಚೂರು ಸೈಡ್ ಆಯಿತು, ಬಿಜಾಪುರ, ಗುಲ್ಬರ್ಗ ಆ ಕಡೆ ಹೋದಾಗೆಲ್ಲ ತುಂಬ ಜನ ಮಾತಾಡ್ಸೋರು. ನನಗೆ ಖುಷಿ ಅನ್ನಿಸ್ತು. ಯಾವ ಪಾಪಿ ಇಟ್ಟು ಹೊರಟ ಶಾಪವೋ. ಸ್ನೇಹಿತರೆ ನಮಸ್ತೆ. ಇವಾಗ ಇನ್ನೊಬ್ಬರು ಸಾಧಕರ ಯೂಟ್ಯೂಬರ್ ಅಂತಾನೆ ಹೇಳ್ಬೋದು, ಅಶ್ವಿನಿ ಅಂಬಿಗಾ ಅಂತ ಹೇಳ್ಬಿಟ್ಟು. ಅವರು ಯೂಟ್ಯೂಬ್ ಜರ್ನಿನ ಕೇಳೋಣ. ಅದ್ರ ಜೊತೆಗೆ ಏನಂದ್ರೆ ಯೂಟ್ಯೂಬಲ್ಲಿ ಸಕ್ಸಸ್ ಕಂಡು ಒಂದು ರೀತಿ ಬೆಳೀತಾ ಇದ್ದಾರೆ. ಇದರಿಂದ ಬೇರೆಯವ್ರಿಗೂ ಕೂಡ ಮೋಟಿವೇಟ್ ಆಗಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅವ್ರ ಹತ್ರ ಬಂದು ಅವರ ಲೈಫ್ ಸ್ಟೋರಿನ ಕೇಳೋಣ, ಅವ್ರು ಯಾವ ರೀತಿ ಜರ್ನಿ ಬಂತು ಅಂತ ಕೇಳೋಣ. ನಮ್ಮ ಜೊತೆ ಇವಾಗ ಇದ್ದಾರೆ ಅಶ್ವಿನಿ ಅಂಬಿಗಾ ಅವರು. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಸೂಪರ್. ನಾನಂತೂ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆಲ್ರೆಡಿ ತುಂಬ ಜನಕ್ಕೆ ರೀಚ್ ಆಗಿದ್ದೀರಾ, ತುಂಬ ಜನ ಕೂಡ ನೋಡ್ತಾ ಇದ್ದಾರೆ. ಇನ್ನೊಂದ್ಸತಿ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಳ್ಳಿ, ಇನ್ನೂ ಸ್ವಲ್ಪ ತುಂಬ ಮಾತಾಡೋಣ. ಹೇಳಿ, ಹೇಗೆ ಜೀವನ ಹೇಗೆ ನಡೀತಾ ಇದೆ ಇವಾಗ ಸದ್ಯದ ಮಟ್ಟಿಗೆ? ತುಂಬ ಬ್ಯೂಟಿಫುಲ್ ಆಗಿ ನಡೀತಾ ಇದೆ ದೇವರ ಆಶೀರ್ವಾದದಿಂದ, ಹಾಗೆ ಎಲ್ಲ ನೋಡೋ ವ್ಯೂವರ್ಸ್ ಇಂದ. ಸೊ ಅವರಿಂದ ನಾವು ಚೆನ್ನಾಗಿದ್ದೀವಿ ಇವಾಗ. ಅಂದರೆ ಈಗ ಕೆಲವೊಂದು ಕಂಟೆಂಟ್ಗಳನ್ನ ಆರಿಸ್ಕೋತಾ ಇದ್ದೀರಾ, ಯಾವ ಬೇಸ್ ಮೇಲೆ ಆರಿಸ್ಕೋತೀರಾ ಕಂಟೆಂಟ್ಗಳು? ಅಂದರೆ ಕಂಟೆಂಟ್ಗಳನ್ನಕ್ಕಿಂತ ಜನಕ್ಕೆ ನಾನು ಏನು ಕೊಡ್ಬೋದು, ಅವರಿಗೆ ಏನು ಅರ್ಥ ಮಾಡಿಸ್ಬೋದು, ಆ ಒಂದು ಇದ್ರ ಮೇಲೆ ಅವರಿಗೆ ಒಂದು ಸ್ವಲ್ಪ ಆದರೂ ಪರಿವರ್ತನೆ, ಅಂದರೆ ಅದರಲ್ಲಿ 100 ಜನಕ್ಕೆ ನಾನು ಇದು ಮಾಡ್ತೀನಿ ಅಂತ ಹೇಳಲ್ಲ, ಒಬ್ರು ಚೇಂಜ್ ಆದರೆ ಸ್ವಲ್ಪ ಇದಾಗುತ್ತಲ್ಲ ಅಂತ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದು ಅಷ್ಟೇ. ಮತ್ತು ಇವಾಗ ಯೂಟ್ಯೂಬ್ ಜರ್ನಿ ಅನ್ನೋದು ಯಾಕೆ ಬರಬೇಕು ಅನ್ನಿಸ್ತು? ಏನು ಯೂಟ್ಯೂಬಲ್ಲಿ ಹೆಂಗೆ ಅಂತ? ಯೂಟ್ಯೂಬ್ ಜರ್ನಿ ಅಂದರೆ ನಾನು ಮುಂಚೆ ಈ ಥರ ಕಂಟೆಂಟ್ಸ್ ಎಲ್ಲ ಮಾಡ್ತಿರ್ಲಿಲ್ಲ, ರೀಲ್ಸ್ ಮಾಡ್ಕೊತ ಬಂದವಳು. ಮುಂಚೆ ಟಿಕ್ಟಾಕ್ ಇದ್ದಾಗ ರೀಲ್ಸ್ ಮಾಡ್ತಾ ಇದ್ವಿ. ಅದಾದಮೇಲೆ ಯೂಟ್ಯೂಬಲ್ಲಿ ಬರೀ ರೀಲ್ಸ್ ಆಗ್ತಾ ಇದ್ದೆ. ಆಮೇಲೆ ಇನ್ಸ್ಟಾಗ್ರಾಮ್ ಬಂತು, ಟಿಕ್ಟಾಕ್ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಬಂತು, ಅದರಲ್ಲಿ ನಾನು ರೀಲ್ಸ್ ಆಗ್ತಾ ಬಂದೆ. ಸೊ ಅದರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ತುಂಬ ಜನ ಕಂಡಿಡಿಯೋಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಉತ್ತರ ಕರ್ನಾಟಕ ಸೈಡ್, ನಮ್ಮ ರಾಯಚೂರು ಸೈಡ್ ಆಯಿತು, ಬಿಜಾಪುರ, ಗುಲ್ಬರ್ಗ ಆ ಕಡೆ ಹೋದಾಗೆಲ್ಲ ತುಂಬ ಜನ ಮಾತಾಡ್ಸೋರು. ನನಗೆ ಖುಷಿ ಅನ್ನಿಸ್ತು, ಇದರಿಂದ ಇಷ್ಟೊಂದು ಜನ ನಂಗೆ ಪ್ರೀತಿ ಸಿಗ್ತಾ ಇದೆ ಅಲ್ಲ ಅಂತ. ಹಂಗಾಗಿ ಅದನ್ನೇ ಚಾಯ್ಸ್ ಮಾಡ್ಕೊಂಡೆ ನಾನು, ಯೂಟ್ಯೂಬ್ ಅನ್ನೋದು. ಈಗ ಏನಿದು ಜವಾರಿ ಹುಡುಗಿ? ಯಾರು ಜವಾರಿ ಹುಡುಗಿ? ನಾನೇ. ಜವಾರಿ ಹುಡುಗಿ ಅನ್ನ ಇಡೋ ರೀಸನ್ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಜವಾರಿ ಅಂದ್ರೆ ಒಂಥರ ಇದೆ, ಹಂಗಾಗಿ ಜವಾರಿ ಹುಡುಗಿ ಅಂತ ಇಟ್ಟಿದ್ದೀನಿ. ಯಾರ್ದು ಚಾಯ್ಸ್ ಇದು? ನಿಮ್ದನಾ? ನೀವೇ ಇರಬೇಕು ಅಂತ ಪ್ಲಾನ್ ಮಾಡಿದ್ರೆ ಹೆಂಗೆ? ನನ್ನ ಚಾಯ್ಸ್ ಅನ್ನೋದಕ್ಕಿಂತ ಫ್ಯಾಮಿಲಿಯಲ್ಲಿ ಡಿಸ್ಕಷನ್ ಮಾಡಿ ಏನ್ ಇಡಬೇಕು ಅಂತ ಡಿಸ್ಕಷನ್ ಮಾಡಿ ಇಟ್ಟಿರೋದು ಜವಾರಿ ಹುಡುಗಿ. ಓಕೆ, ಈ ಜವಾರಿ ಹುಡುಗಿ ಊರು ಯಾವುದು? ಜವಾರಿ ಹುಡುಗಿ ಊರು ಉತ್ತರ ಕರ್ನಾಟಕ, ರಾಯಚೂರು. ಅವರು ಈಗ ಹೇಗೆ ಬೆಂಗಳೂರು ನಂಟು? ಬೆಂಗಳೂರು ನಂಟು ಹೆಂಗಪ್ಪ ಅಂತಂದ್ರೆ, ನಾನು ಫಸ್ಟಿಗೆ ಮದುವೆ ಆಗಿ ಬಂದು ಬೆಂಗಳೂರಲ್ಲಿ ಜೀವನ ಸ್ಟಾರ್ಟ್ ಮಾಡಿದೆ. ಅವಾಗ ನಂದು ಯೂಟ್ಯೂಬ್ ಇರಲಿಲ್ಲ, ಏನೂ ಇರಲಿಲ್ಲ. ನನ್ನ ಜರ್ನಿ ಒಂದು ಕೆಲಸದ ಮುಖಾಂತರ ಸ್ಟಾರ್ಟ್ ಆಯಿತು. ಹಿಂಗೆ ವರ್ಕ್ ಮಾಡ್ತಾ ಇದ್ದೆ, ಟೆಲಿಕಾಲಿಂಗ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಟೆಲಿಕಾಲಿಂಗಲ್ಲಿ ವರ್ಕ್ ಮಾಡ್ತಾ ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಫಸ್ಟ್ ಎಲ್ಲರೂ ಹೇಳ್ತಾರೆ, ನನಗೆ ಯೂಟ್ಯೂಬಿಂದ ಫಸ್ಟ್ ಇನ್ಕಮ್ ಬಂತು. ನನಗೆ ಪರಿಚಯ ಇರೋ ಯೂಟ್ಯೂಬರ್ಸ್ ಎಲ್ಲ ಕೇಳಿದೆ ನಾನು. ಎಲ್ಲರೂ ಹೇಳೋರು ಫಸ್ಟ್ ಇನ್ಕಮ್ ನನಗೆ ಬಂತು ಯೂಟ್ಯೂಬಿಂದ ಬಂತು. ಯಾರಿಗೆ ಕೇಳಿ ಯೂಟ್ಯೂಬಿಂದ ಬಂತ. ಬಟ್ ನಂದು ಮಾತ್ರ ವೆರೈಟಿ. ಏನು ವೆರೈಟಿ ಅಂದರೆ ನಂದು ಮಾತ್ರ ಫೇಸ್ಬುಕ್ಕಿಂದ ಬಂತು ಅಂತ ಹೇಳ್ತಿದ್ದೆ. ಫಸ್ಟ್ ಬಂದಿರೋದು ನಂದು ಫೇಸ್ಬುಕ್ಕಿಂದ ಇನ್ಕಮ್ ಬಂತು. ಸೊ ಅದು ಫಸ್ಟ್ ಇನ್ಕಮ್ನ ನಾನು ಎಷ್ಟು 20,000 ಹಂಗ ಬಂತು. ಸೊ ತುಂಬ ಖುಷಿ ಆಯಿತು. ಆ ಇನ್ಕಮ್ನ ನಾನು ಅಂದರೆ ಏನು ಅಂದ್ಕೊಂಡಿದ್ದೆ ಅದನ್ನು ನಾನು ಮಾಡಿದೆ, ಬಡವರಿಗೆ ಏನೋ ಆ ಥರ ಒಂದು ಮಾಡಿದೆ. ಅದಾದಮೇಲೆ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಕೆಲಸನ ಬಿಟ್ಟು ಯೂಟ್ಯೂಬ್ ಕಡೆ ಕೆಲಸ ಮಾಡ್ಕೊಂಡಿದ್ರಿ? ಕೆಲಸ ಮಾಡ್ಕೊಂಡಿದ್ದೆ ಬ್ರೋ ನಾನು. ಓಕೆ, ಅದ್ರ ಜೊತೆಗೆ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ. ರೀಲ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೆ. ಈ ತರ ದೊಡ್ಡ ವಿಡಿಯೋಸ್ ಎಲ್ಲ ಮಾಡ್ತಿರ್ಲಿಲ್ಲ, ಜಸ್ಟ್ ರೀಲ್ಸ್ಗಳನ್ನ ಮಾಡ್ತಾ ಇದ್ದೆ. ಅದೊಂಥರ ಹುಚ್ಚು. ಇವಾಗ ಎಲ್ರು ಮನೆಯಲ್ಲೂ ಎಲ್ರು ರೀಲ್ಸ್ ಮಾಡ್ತಾರೆ, ಅದೊಂಥರ ಇದಾಗ್ಬಿಟ್ಟು ಹಂಗೆ ನಾನು ಸ್ಟಾರ್ಟ್ ಮಾಡಿದೆ. ಅದು ಎಲ್ಲಿಗೋ ತಂದು ನಿಂದ್ರಿಸಿದೆ ಇವಾಗ. ಓಕೆ, ನಿಮ್ಮ ಎಜುಕೇಶನ್? ನಂದೇನು ಜಾಸ್ತಿ ಆಗಿಲ್ಲ ಬ್ರೋ. ಏನಪ್ಪಾ ಅಂದ್ರೆ ಓನ್ಲಿ ಸೆಕೆಂಡ್ PUC ಆಗಿದೆ. ಸೆಕೆಂಡ್ PUC ಆಯ್ತು. ಓಕೆ, ಇವಾಗ ಅದೇ ಆಯ್ತು. ಇವಾಗ ಮ್ಯಾರೇಜು ಹೇಗೆ? ಫ್ಯಾಮಿಲಿ ನೋಡಿ ಮಾಡಿದ್ದ, ಲವ್ ಮ್ಯಾರೇಜಾ, ಯಾವ ರೀತಿ? ನಂದು ಲವ್ ಮ್ಯಾರೇಜ್ ಆ್ಯಕ್ಚುಲಿ.
ಸೊ ಮನೇಲೆಲ್ಲಾನು ಒಪ್ಕೊಂಡಿದ್ದಾರೆ. ಸೊ ಲವ್ ಮ್ಯಾರೇಜು, ಇಬ್ರು ತುಂಬಾ ಚೆನ್ನಾಗಿದ್ದೀವಿ. ನನ್ಗೆ ಸಪೋರ್ಟ್ ಮಾಡ್ತಾರೆ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಯಾವುದೇ ರೀತಿ ಇನ್ನೂವರೆಗೂ ಜಗಳ ಬಂದಿಲ್ಲ. ನೀನೇನಕ್ಕೆ ಆ ವಿಡಿಯೋ ಮಾಡ್ತೀಯಾ, ನೀನೇನಕ್ಕೆ ಈ ವಿಡಿಯೋ ಮಾಡ್ತೀಯಾ, ಅವರೇ ಐಡಿಯಾಸ್ ಕೊಡ್ತಾರೆ ನನ್ಗೆ, ಈ ವಿಡಿಯೋ ಮಾಡು ಅಂತ ಕಂಟೆಂಟ್ಗಳು ಕೊಡೋದೇ ನನ್ಗೆ ಅವರು. ಸೊ ತುಂಬಾ ಖುಷಿ ಆಗುತ್ತೆ ನನ್ಗೆ ಇಂಥ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ. ಓಕೆ, ನಾನು ಜಾಸ್ತಿ ಏನು ಲವ್ ಸ್ಟೋರಿ ಕೇಳಲ್ಲ. ಅಂದ್ರೆ ಹೇಗೆ ಅಂದ್ರೆ ಒಂದೇ ಊರವರ ಏನು ಇಲ್ಲೇ ಬೆಂಗಳೂರವರ ಯಾವ ರೀತಿ? ಬೆಂಗಳೂರವ್ರಲ್ಲ ಬ್ರೋ, ನಮ್ದು ರಾಯಚೂರು, ಅವ್ರದ್ದು ರಾಯಚೂರು, ಅಲ್ಲೇ ಅಕ್ಕಪಕ್ಕದೂರು. ಅಕ್ಕಪಕ್ಕದವರು. ಸೊ ಹಂಗೆ ಲವ್ ಆಯ್ತು, ಮದ್ವೆನೂ ಆಯ್ತು. ಯಾವಾಗ ಮದುವೆ ಆಗಿದೆ? ನಂದು ಮದ್ವೆ ಆಗಿ 4 ವರ್ಷ ಆಯ್ತು. 4 ವರ್ಷ ಆಯ್ತು. ಓಕೆ, ಮದ್ವೆ ಆದ್ಮೇಲೆ ಬೆಂಗಳೂರು ಬಂದ್ಬಿಟ್ರೆ? ಹಾ, ಮದ್ವೆ ಆದ್ಮೇಲೆ ಬೆಂಗಳೂರಿಗೆ ಬಂದಿದ್ವಿ. ಮುಂಚೆ ಬೇರೆ ಕಡೆ ಇದ್ವಿ, ಅದಾದ್ಮೇಲೆ ಬೆಂಗಳೂರಿಗೆ ಬಂದು ಜೀವನ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಈಗ ವರ್ಷಿಣಿ ಅಂಬಿಗಾ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಇದೆ. ಹಾ ಹೌದು, ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದೆ ವರ್ಷಿಣಿ ಅಂಬಿಗಾ ಅಂತ. ಅದರಲ್ಲಿ ನಾನು ಫಸ್ಟಿಗೆ ಅಂದರೆ ನನಗೆ ತುಂಬ ಯಾವ ಥರ ಮಾಡಬೇಕು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲರೂ ಯೂಟ್ಯೂಬ್ನ ಚಾಯ್ಸ್ ಮಾಡ್ಕೊಂಡಾಗ ಒಂದು ಬ್ಲಾಗ್ ಮಾಡ್ತಾರೆ, ಇಲ್ಲಾಂದರೆ ಏನಾದರೂ ಸಹಾಯ ಮಾಡೋದು ಮಾಡ್ತಾರೆ. ಅದ್ ಬಿಟ್ರೆ ಶಾರ್ಟ್ ಮೂವೀಸ್ ಮಾಡ್ತಾರೆ. ಎಲ್ಲರೂ ಒಂದೊಂದ್ ತರ ಚಾಯ್ಸಿಂಗ್ ಇರುತ್ತೆ. ನಾನು ಥಿಂಕ್ ಮಾಡಿದೆ ಯಾವ್ದು ಮಾಡಬೇಕು. ಯೂಟ್ಯೂಬ್ ಅಂದ್ರೆ ನೀವು ಹೇಳಿದ್ರಲ್ಲ ವರ್ಷಿಣಿ ಅಂಬಿಗಾ ಅಂತ, ಸೊ ಅದನ್ನ ನಾನು ಯಾವ್ದು ಮಾಡ್ಬೇಕಂತ ಥಿಂಕ್ ಮಾಡಿ, ಅದ್ರಲ್ಲಂತೂ ನಾನು ಹಾಕದೇ ಇರೋ ವಿಡಿಯೋಸೇ ಇಲ್ಲ. ಅಂದ್ರೆ ಶಾರ್ಟ್ ಮೂವೀಸ್ ಹಾಕಿದ್ದೀನಿ, ಆಮೇಲೆ ಜನಕ್ಕೆ ಫ್ರಾಂಕ್ ಮಾಡ್ತಾರಲ್ವಾ, ಸೊ ಅದನ್ನು ಹಾಕಿದ್ದೀನಿ, ಕ್ವಶನ್ಸ್ ಕೇಳೋದು ಹಾಕಿದ್ದೀನಿ. ಅದರಲ್ಲಿ ವೆರೈಟಿ ಕಂಟೆಂಟ್ ಇದೆ ಅದರಲ್ಲಿ. ಸೊ ಇವಾಗ ಅದನ್ನ ನಾನು ಮೂವಿಗಂತ ಬಿಟ್ಟಿದ್ದೀನಿ. ಸೊ ಸೋಷಿಯಲ್ ಮೀಡಿಯಾದ ಅದು ಮೂವೀಸ್ ಎಲ್ಲ ಅದನ್ನ ಹಾಕಕ್ ಬಿಟ್ಟಿದ್ದೀನಿ. ಸೊ ನನ್ಗೆ ಅಂತ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಅದನ್ನು ಅಷ್ಟೇ, ಏನ್ ಮಾಡ್ಬೇಕು, ಯಾರು ಮಾಡದೇ ಇರೋ ಕಂಟೆಂಟ್ನ ಮಾಡಬೇಕು ನಾನು ಅಂತ ಅನ್ಕೊಂಡೆ. ತುಂಬಾ ಜನ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಕನ್ನಡದಲ್ಲಿ ಲೇಡೀಸ್ ಅಂತ ಮಾಡೋದು ಪ್ರೆಸೆಂಟ್ ನಾನು ಒಬ್ಳೆ ಅಂತ ನಾನು ಅನ್ಕೊಂಡಿದ್ದೀನಿ, ನಾನು ನೋಡಿದ್ದೀನಿ. ಬಟ್ ಬೇರೆ ಹಿಂದಿ, ತೆಲುಗು ಆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಪ್ರೆಸೆಂಟ್ ಒಬ್ಳೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ, ಅವ್ರದ್ದು ಕೂಡ. ಜವಾರಿ ಹುಡುಗಿನೇ ಇದನ್ನೆಲ್ಲ ಮಾಡ್ತಾ ಇರೋದು? ಹಂಗೇನಿಲ್ಲ. ಓಕೆ, ಇವಾಗ ಅದೇ ನಿಮ್ದು ಮೂವಿ ರಿಲೇಟೆಡ್ ಮಾಡ್ತಾ ಇದ್ರಲ್ಲ, ಅದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಮೂವಿ ರಿಲೇಟೆಡ್? ಸೊ ಅದನ್ನ ಅಂದ್ರೆ ನಾನು ಇವಾಗ ಹೇಳಿದ್ನಲ್ವಾ ನಿಮ್ಗೆ, ವೆರೈಟಿ ಕಂಟೆಂಟ್ಗಳನ್ನ ಹಾಕ್ತಾ ಬರ್ತಾ ಇದೆ. ಹಂಗೆ ಟಾಪಿಕ್ ಬಂತು ಮೂವಿ ರಿವ್ಯೂಸ್ ಎಲ್ಲ ತಗೋಬೇಕು ಅಂತ. ಸೊ ಯಾವ್ದಾದ್ರು ದೊಡ್ಡ ಮೂವಿಗಳು ಬಂದಾಗ ನನಗೆ ಗೊತ್ತಾಗ್ತಿರ್ಲಿಲ್ಲ. ದೊಡ್ಡ ಮೂವಿ ಬಂದಾಗ ಅಷ್ಟೇ ಗೊತ್ತಾಗ್ತಿತ್ತು. ಯಾವ್ದಾದ್ರು ದೊಡ್ಡ ಮೂವಿ ಬಂದಾಗ ಹೋಗ್ತಿದ್ದೆ, ರಿವ್ಯೂ ತಗೊಳ್ತಿದ್ದೆ, ಬರ್ತಾ ಇದ್ದೆ. ಹಂಗೆ ನನ್ಗೆ ಯೂಟ್ಯೂಬರ್ಸ್ ಪರಿಚಯ ಆದ್ರು. ಅದಕ್ಕೆ ಆದಂತ ಪಿಯರ್ಗಳು ಇರ್ತಾವ ಅಂತ ನನಗೆ ಗೊತ್ತಾಗಿದ್ದೆ ಅವಾಗ. ಸೊ ಅವರೆಲ್ಲ ಪರಿಚಯ ಆದ್ರು. ಯಾವುದೇ ಮೂವಿ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡ್ತಾರೆ. ಅಂದ್ರೆ ದೊಡ್ಡ ಮೂವೀಸ್ ಆಯ್ತು, ಚಿಕ್ಕ ಪುಟ್ಟ ಮೂವೀಸ್, ಇವಾಗ ಪ್ರತಿಯೊಬ್ರು ಕಲಾವಿದರು ಉಟ್ಕೋತಿದ್ದಾರೆ. ತುಂಬಾ ಜನ ಹೀರೋಗಳು ಇವಾಗ ಬರ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ರೀಚ್ ಆಗ್ಬೇಕಂದ್ರೆ ನಮ್ಮಂತ ಯೂಟ್ಯೂಬರ್ಸ್ ಕಡೆಯಿಂದ. ಸೊ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಕನ್ನಡ ಮೂವಿ ಇಂಡಸ್ಟ್ರಿ ಬೆಳೆಯುತ್ತೆ. ಹಂಗಾಗಿ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ಏನೇ ಇದ್ರು PR ಕಡೆಯಿಂದ ಮೆಸೇಜ್ ಬರುತ್ತೆ, ಹೋಗ್ತೀವಿ, ಮಾಡ್ತೀವಿ, ಬರ್ತೀವಿ. ಅಂದ್ರೆ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಲ್ಲ, ನೀವು ಒಬ್ಬರೇನಾ ಮಾಡಿದ್ದು? ಅಂದ್ರೆ ಈಗ ಯೂಟ್ಯೂಬ್ ಅಂದ್ರೆ ಅಲ್ಲ, ನಿಮ್ಮ ಹಸ್ಬೆಂಡ್ ಅವರು ಇದ್ರ, ನೀವು ಒಬ್ಬರೇನಾ ಸ್ಟಾರ್ಟ್ ಮಾಡಿ? ಇಲ್ಲ, ನಮ್ಮ ಹಸ್ಬೆಂಡ್ ನಾನು ಇಬ್ರು ಸೇರೆ ಮಾಡಿದ್ದು. ಅಂದ್ರೆ ಯಾವ್ದೋ ಒಂದು ಇದ್ರಲ್ಲಿ ನಿಮ್ ಯೂಟ್ಯೂಬ್ ಏನ್ ಜರ್ನಿ ಇದೆ, ಫುಲ್ ಜರ್ನಿ ಫಸ್ಟ್ ಇಂದಾನು ಅಂದ್ರೆ ಜೀರೋ ಸಬ್ಸ್ಕ್ರೈಬ್ ಅಂದ್ರೆ ನಿಮ್ ಹಸ್ಬೆಂಡ್ ಜೊತೆಗಿದ್ದಾರೆ? ಹಾ, 0 ಸಬ್ಸ್ಕ್ರೈಬ್ ಇಂದಾನು ನಾನು ಏನ್ ರೀಲ್ಸ್ ಮಾಡ್ತಾ ಇದ್ನಲ್ವಾ ಅವಾಗ್ಲಿಂದಾನು ನನ್ಗೆ ಸಪೋರ್ಟಿವ್ ಆಗಿರೋದು ನಮ್ಮ ಹಸ್ಬೆಂಡ್. ಓಕೆ, ಅಂದ್ರೆ ಅವ್ರು ಬೇರೆ ಕೆಲಸ ಮಾಡೋದು, ನೀವು ಅಷ್ಟೇ ಯೂಟ್ಯೂಬ್ ಮಾಡೋದು, ಆತರ ಏನಿಲ್ಲ? ಆತರ ಅಂದ್ರೆ ಈಗ ಅವರು ಕೆಲಸ ಮಾಡ್ಕೊಂತಾನೆ ನನಗೂ ಸಪೋರ್ಟ್ ಮಾಡ್ತಾ ಇದ್ರು. ಕೆಲಸ ಮಾಡ್ಕೊಂತಾನೆ ನಂಗೆ ಸಪೋರ್ಟ್. ಇವಾಗ ಸಂಡೇ ಟೈಮಲ್ಲಿ ಬಂತು ಅಂತಂದ್ರೆ ಹೆಲ್ಪ್ ಮಾಡೋರು, ನೈಟ್ ಬಂದಾಗ ಎಡಿಟ್ ಎಲ್ಲ ಮಾಡ್ಕೊಡೋರು ನನಗೆ. ನಾನು ಮಾಡ್ತಾ ಇದ್ದೆ, ಅವರು ಈ ತರ ಮಾಡ್ತಾ ಇದ್ದೆ. ಓಕೆ ಓಕೆ. ಹುಬ್ಬಳ್ಳಿಯ ಶಹರದಾಗ ಕಾಣೆ ನಿಂತ ಬುಗುಡಿ